ರೈತ ಬಾಂಧವರೇ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಒಂದು ಕಣಿನ ಸಸಿಗಳನ್ನು ನಾವು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ಈ ಅರಿಶಿಣದ ಒಂದು ಕಣಿನ ಸಸಿಗಳನ್ನು ಬಳಸೋದ್ರಿಂದ ಏನು ನಾವು ಬಿತ್ತನೆಗೆಡ್ಡೆ ಬಳಸ್ತಾ ಇದ್ದೀವಿ 10ರಿಂದ 12 ಕ್ವಿಂಟಾಲು, ಅದನ್ನು ನಾವು ಕಡಿಮೆ ಮಾಡಿಕೊಂಡು ಕೇವಲ 3 ಕ್ವಿಂಟಾಲ್ ಬಿತ್ತನೆಗೆಡ್ಡೆಯಲ್ಲಿ ನಾವು 1 ಎಕರೆಗೆ ಬೇಕಾಗಿರುವಷ್ಟು ಸಸಿಗಳನ್ನು ನಾವು ಸುಲಭವಾಗಿ ನಾವು ಮಾಡ್ಕೋಬೋದು. ಇಲ್ಲಿ ನೀವು ನೋಡ್ತಾ ಇರೋದು ಸುಮಾರು 25ರಿಂದ 28 ದಿವಸದ ಸಸಿಗಳಿದು. ಈಗಾಗಲೇ ಇದು ನಾಟಿ ಮಾಡೋದಕ್ಕೆ ತಯಾರಾಗಿದೆ. ಇಲ್ಲಿ ನೋಡಿ, ಇದು ಒಂದು ಸಸಿ ನೋಡಿ, ಇದು ಈ ರೀತಿಯಾದಂಥ ಒಂದು ಸಸಿ ನಮಗೆ 28-30 ದಿವಸಕ್ಕೆಲ್ಲ ಬರುತ್ತೆ. ಈ ಸಸಿಯನ್ನು ನಾವು 35 ದಿವಸದ ಒಳಗಡೆ ಅಥವಾ ಗರಿಷ್ಠ 40 ದಿವಸದ ಒಳಗಡೆ ನಾವು ಇದನ್ನು ನಾಟಿ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಸಾಕಷ್ಟು ಗುಣಮಟ್ಟದ ಒಂದು ಬೇರು ಕೂಡ ನಾವು ಇಲ್ಲಿ ಬಿಟ್ಕೊಂಡಿದೆ. ಭಾಳ ಚೆನ್ನಾಗಿ ಬೇರು ಬಂದಿದೆ. 2ರಿಂದ 2 ಎಲೆ ಅರಳಿದೆ, ಇನ್ನೊಂದು ಎಲೆ ಬರ್ತಾ ಇದೆ. ಈ ಹಂತದ ಸಸಿಗಳನ್ನು ನಾವು ನಾಟಿ ಮಾಡೋದಕ್ಕೆ ಬಳಸ್ಬೋದು. ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಈ ಸಸಿಗಳನ್ನ ನಾವು ಉತ್ಪಾದನೆ ಮಾಡಿ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಈ ವರ್ಷ ನಾವು ಸರಿಸುಮಾರು 3 ಲಕ್ಷ ಸಸಿಗಳನ್ನು ನಾವು ಉತ್ಪಾದನೆ ಮಾಡಿದ್ದೀವಿ. ಹಾಗೂ ಒಂದು ಸಸಿಗೆ ₹1.5 ನಾವು ರೈತರಿಗೆ ಕೊಡ್ತಾ ಇದ್ದೀವಿ. 1 ಎಕರೆಗೆ ನಮಗೆ ಸರಿಸುಮಾರು 22,000 ಸಸಿಗಳು ಬೇಕಾಗುತ್ತೆ. ಅಂದರೆ ಜೋಡಿ ಸಾಲು 4 ಅಡಿ ಬೆಡ್ಡಲ್ಲಿ ನಾವು ಜೋಡಿ ಸಾಲು ಹಾಕೋದ್ರಿಂದ ನಮಗೆ 1 ಎಕರೆಗೆ ಸರಿಸುಮಾರು 22,000 ಸಸಿಗಳನ್ನು ನಾವು ನಾಟಿ ಮಾಡಬಹುದು. ಮತ್ತು ಇನ್ನೊಂದು ಮುಖ್ಯ ಅಂತ ಹೇಳಿದ್ರೆ ರೋಗರಹಿತವಾಗಿರುತ್ತೆ. ನಾವು ಸಂಪೂರ್ಣವಾಗಿ ವೈಜ್ಞಾನಿಕ ರೀತಿಯಲ್ಲಿ ನಾವು ಬಿತ್ತನೆ ಗೆಡ್ಡೆಯನ್ನು ಉಪಚರಿಸಿ ತದನಂತರ ನಾವು ಒಂದು ಕಣಿನ ಗೆಡ್ಡೆಗಳನ್ನು ಕತ್ತರಿಸಿ 10ರಿಂದ 15 ಗ್ರಾಮ್ ತೂಕ ಇರುವಂಥ ಗೆಡ್ಡೆಗಳನ್ನು ನಾವು ಕೊಕೋಪೀಟ್ನಲ್ಲಿ ಹಾಕಿ ನಾವು ಇದನ್ನು ಬೆಳೆಸಿದ್ದೀವಿ. ಇನ್ಯಾವುದೇ ಗೊಬ್ಬರ ಆಗಲಿ ಅಥವಾ ವರ್ಮಿ ಕಾಂಪೋಸ್ಟ್ ಅದು ಯಾವುದು ನಾವು ಬಳಸೋದಿಲ್ಲ. ಕೋಕೋಪೀಟ್ ಒಂದನ್ನೇ ನಾವು ಮೀಡಿಯಾಗಿ ಬಳಸಿ ನಾವು ಇದನ್ನು ತಯಾರು ಮಾಡಿದ್ದೀವಿ. ಈಗಾಗಲೇ ಇದು ಹಂತದಲ್ಲಿ ನಾವು ಇದು ಮಾರಾಟಕ್ಕೆ ಬರ್ತಾ ಇದೆ. ಹಂತವಾಗಿ ಬಂದಂಗೆಲ್ಲ ನಾವು ರೈತರಿಗೆ ನಾವು ಇದನ್ನು ಕೊಡ್ತಾ ಇದ್ದೀವಿ.